ज्ञानमूर्तिं द्वन्द्वातीतं गगनसदृशं तत्त्वमस्यादिलक्षणम् एकं नित्यं विमलमचलं सर्वधी साक्षीभूतं भावातीतं त्रिगुणरहितं सद्गुरुं तं नमामि। ಸದಾವತಾರ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಸದ್ಗುರು ಷಣ್ಮುಖಾರೂಢ ಯತಿಗಳನ್ನ ಆರೂಢ ಜ್ಯೋತಿ ಶಿವಪುತ್ರ ಜನವರ ಪಾವನ ಸನ್ನಿಧಾನವನ್ನು ಪ್ರಾರ್ಥಿಸಿ ನಮ್ಮನ್ನೆಲ್ಲರ ಉದ್ಧಾರಕರ್ತೃಗಳು ಅನವರತ ಶಾಸ್ತ್ರ ಸ್ತೋತ್ರಗಳನ್ನು ಭಕ್ತರಿಗೆ ಎಡೆ ಮಾಡಿ ಅವತಾರ ಪೂರೈಸಿದ ಪೂಜ್ಯ ಗುರುಗಳವರ ಪಾವನ ಚರಣಗಳನ್ನು ಸರೋಜದಲ್ಲಿ ಪ್ರತಿಷ್ಠಾಪಿಸಿ ಅನಿರೀಕ್ಷಿತವಾಗಿ ಸೇರಿದಂತಹ ಈ ವಿಶೇಷ ಸಮಾರಂಭದಲ್ಲಿ ಸಮ್ಮಿಲಿತರಾದ ಪೂಜ್ಯರಲ್ಲಿ ಶಿವಸ್ವರೂಪಿಗಳ ತಮ್ಮೆಲ್ಲರಲ್ಲಿ ಶರಣು ಶರಣ. ಪುರುಷ ಇಚ್ಛಾ ವಿಷಯ ಪುರುಷಾರ್ಥ ಜೋಯಿ ಸೋಯಿ ದುಃಖ ನಾಶ ಸುಖ ಪ್ರಾಪ್ತಿ ರೂಪ ಮೋಕ್ಷವಾದ. ಪಂಡಿತ್ ಪೀತಾಂಬರಜಿಯವರು ಪುರುಷ ಇಚ್ಛಾ ವಿಷಯ ಕಿಂ, ಪ್ರತಿ ಪುರುಷನು ಇಚ್ಛೆ ಪಡುವಂತ ವಿಷಯ ಯಾವುದು ಅಂತ ಪ್ರಶ್ನೆ. ಪುರುಷ ಅಂದ್ರೆ ಯಾರು? ಪುರುಷ ಅನ್ನುವಂಥ ಶಬ್ದವನ್ನ ನೀವು ನಿಘಂಟಿನಲ್ಲಿ ಅಂದ್ರೆ ಕನ್ನಡದ ಡಿಕ್ಷನರಿ ಒಳಗೆ ನೀವು ಹುಡುಕಿದ್ರೆ ಪುರುಷ ಅನ್ನೋ ಶಬ್ದಕ್ಕೆ ಏನು ಅರ್ಥ ಆಗ್ತದೆ? ಗಂಡಸು ಅಂತ. ಪುರುಷ ಪುರುಷ ಅಂದ್ರೆ ಗಂಡಸು, ಸ್ತ್ರೀ ಅಂದ್ರೆ ಹೆಣ್ಣು ಅನ್ನುವಂಥ ಈ ಅರ್ಥದಲ್ಲಿ ಅಲ್ಲ. ಪುರುಷ ಅಂದ್ರೆ ಗಂಡಸು ಅನ್ನುವಂಥ ಅರ್ಥದಲ್ಲಿ ಅಲ್ಲ. ಪುರುಷ ಅಂತ ಯಾರಿಗೆ ಹೇಳ್ತಾರೆ ಶಾಸ್ತ್ರ ವಿಷಯದಲ್ಲಿ ಅಂದ್ರೆ ಜೀವಾತ್ಮನಿಗೆ, ಪ್ರತ್ಯೇಗಾತ್ಮನಿಗೆ, ಅಂತರಾತ್ಮನಿಗೆ, ಕೂಟಸ್ಥ ಚೈತನ್ಯಕ್ಕೆ ಜೀವ ಅಂತ ಹೇಳ್ತಾರೆ. ಆ ಜೀವನಿಗೆ ಜೀವಾತ್ಮ. ಜೀವಾತ್ಮನನ್ನೇ ಇಲ್ಲಿ ಪುರುಷ ಅಂತ ಸಂಬೋಧನೆ ಮಾಡ್ತಾರೆ. ಪ್ರತಿ ಪುರುಷನ ಇಚ್ಛಿತವಾದಂತ ವಿಷಯ ಅಂದ್ರೆ ಪ್ರತಿ ಜೀವಾತ್ಮನು ತಾನು ಸಂಪಾದಿಸಲೇಬೇಕಾಗಿರುವಂತ ವಿಷಯ ಯಾವುದು ಅಂತ ಕೇಳಿದ್ರೆ ಪುರುಷಾರ್ಥ. ಪುರುಷಾರ್ಥಗಳಲ್ಲಿನೇ ಪರಮ ಪುರುಷಾರ್ಥ ನಾಲ್ಕದ ಧರ್ಮ, ಅರ್ಥ, ಕಾಮ, ಮೋಕ್ಷ. 4 ಪುರುಷಾರ್ಥಗಳಲ್ಲಿ ಪರಮವಾದ ಪುರುಷಾರ್ಥ ಯಾವುದು ಅಂದ್ರೆ ಮೋಕ್ಷ. ಪರಮ ಪುರುಷಾರ್ಥ ಅಂತ ಯಾಕೆ? ಧರ್ಮದಿಂದ ಎಲ್ಲರೂ ನಡೀತೀವಿ. ಧರ್ಮ ಬಿಟ್ಟು ನಡಿಬಾರ್ದು, ಧರ್ಮದಂಗಿರ್ಬೇಕು. ಯಾರೇ ಇರಲಿ ಧರ್ಮದಂಗಿರ್ಬೇಕು. ಧರ್ಮದಂಗೆ ಎಲ್ಲರೂ ನಡೀಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಧರ್ಮದಿಂದಲೇ ಅರ್ಥವನ್ನು ಎಲ್ಲರೂ ಸಂಪಾದಿಸ್ತಾರೆ. ಅರ್ಥ ಅಂದ್ರೆ ಬದುಕಿಗೆ ಬೇಕಾಗಿರುವಂತಹ ಸಂಪತ್ತು. ನಮ್ಮೆಲ್ಲ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಬೇಕಾಗಿರುವಂತಹ ಸಂಪತ್ತನ್ನ ಧರ್ಮ ಮುಖೇನವಾಗಿಯೇ ಎಲ್ಲರೂ ಸಂಪಾದಿಸ್ತಾರೆ. ಅಂದ್ರೆ ದುಡಿತಾರ, ಕಾಯ ಕಷ್ಟವನ್ನು ಮಾಡ್ತಾರ, ಬಳಲುತ್ತಾರ, ದೇಹ ದಂಡನೆಯನ್ನು ಮಾಡ್ತಾರೆ. ಏನೋ ಒಂದು ಉಪಾಯದ ಮೂಲಕವಾಗಿಯೇ ತಾವು ಧನ ಸಂಪಾದನೆಯನ್ನು ಮಾಡ್ತಾರೆ. ಸಂಪಾದನೆ ಆಗ್ತದೆ. ಧರ್ಮದಿಂದಲೂ ನಡೀತಾನೆ, ಧರ್ಮದಿಂದ ತಾನು ಸಂಪದವನ್ನ ಸಂಪಾದಿಸ್ತಾನೆ. ಅದರ ಮೂಲಕವಾಗಿಯೇ ತನ್ನ ಎಲ್ಲ ಮನೋಕಾಮನೆಗಳನ್ನು ಪೂರೈಸಿಕೊಳ್ತಾನೆ. ಕಾಮ, ಧರ್ಮ, ಅರ್ಥ, ಕಾಮ, ಇವು ಮೂರನ್ನು ಎಲ್ಲರೂ ಪಡಿತಾರೆ. ವಿಶೇಷವಾಗಿ ಎಲ್ಲ ಜೀವಗಳು ಇದನ್ನ ಪಡೆದೇ ಇರ್ತಾರೆ. ಆದರೆ ಅದರಲ್ಲಿನೇ ಪರಮವಾಗಿರುವಂತಹದ್ದು ಒಂದು ಯಾವುದು? ಮೋಕ್ಷ. ಮೋಕ್ಷವನ್ನ ಎಲ್ಲರೂ ಅಪೇಕ್ಷೆ ಪಡುವುದಿಲ್ಲ. ಯಾಕಂದ್ರೆ ಇಷ್ಟರಲ್ಲಿ ಅವರಿಗೆ ಸಂತೃಪ್ತ ಭಾವ ಬಂದ್ಬಿಡುತ್ತೆ. ಧರ್ಮ, ಅರ್ಥ, ಕಾಮಗಳಲ್ಲಿನೇ ಕಾಮನೆಗಳನ್ನು ದಾಟಿ ಹೋಗೋದು ಬಹಳ ಕಷ್ಟ ಆಗಿಬಿಡ್ತದೆ. ಅದಕ್ಕಿಂತ ಮುಂದೆ ಅವ್ರು ಹೋಗ್ಲಿಕ್ಕೆ ಆಗೋದಿಲ್ಲ.
ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾವತಿ ಸಿದ್ಧಾನಾಂ ಕಶ್ಚನ್ಮಾಂ ವೇತ್ತಿ ತತ್ವತಃ. ಆಕಾಶದಿಂದ ಕೋಟಿ ಕೋಟಿ ಹನಿಗಳು ಭೂಮಿ ಮೇಲೆ ಬೀಳ್ತಾವ. ಮಳಿ ಆದಾಗ ಒಂದು ಹನಿ ಅಲ್ಲ, ಎರಡು ಹನಿ ಅಲ್ಲ, ಕೋಟಿ ಕೋಟಿ ಹನಿಗಳು ಭೂಮಿಗೆ ಬೀಳ್ತಾವ, ನೀರಿನೊಳಗೆ ಬೀಳ್ತಾವ, ಎಲ್ಲಿ ಬೇಕಲ್ಲಿ ಬೀಳ್ತಾವ. ಬಿದ್ದ ಎಲ್ಲ ಹನಿಗಳು ಮುತ್ತಾಗುವುದಿಲ್ಲ. ಎಲ್ಲೋ ಕೆಲವು ಹನಿಗಳು ಕಪ್ಪೆ ಚಿಪ್ಪಿನ ಬಾಯಿಯೊಳಗೆ ಬಿದ್ದು ಆ ಹನಿ ಮುತ್ತ. ಬೇಕಾದಷ್ಟು ಹನಿ ಅದ, ಬೇಕಾದಷ್ಟು ಮಳಿ ಅದ, ಬೇಕಾದಷ್ಟು ಬೀಳ್ತೈತಂದ್ರೂ ಕಪ್ಪೆ ಚಿಪ್ಪಿನ ಬಾಯಿಯೊಳಗೆ ಬಿದ್ದಂತ ಹನಿ ಹೆಂಗ ಮುತ್ತಾಗುವುದೋ ಹಂಗ ಕೋಟಿ ಕೋಟಿ ಮನುಷ್ಯರು ಈ ಬ್ರಹ್ಮಾಂಡದಲ್ಲಿ ಹುಟ್ಟುತ್ತಾರ, ಇರ್ತಾರ, ಸಾಯ್ತಾರ. ಎಲ್ಲೋ ಒಬ್ಬ ಸದ್ಗುರುನಾಥನಿಗೆ ಶರಣಾಗತನಾಗಿ ತತ್ವಮಸಿ ಮಹಾವಾಕ್ಯದ ಶ್ರವಣವನ್ನ ಮಾಡಿ ವಾಚಾರ್ಥವನ್ನ ಅಲ್ಲಗಳೆದು ಲಕ್ಷಾರ್ಥದಲ್ಲಿ ತಾನು ರಮಿಸಿ ನಾನು ಬೇರೆ ಅಲ್ಲ, ಪರಬ್ರಹ್ಮ ಚೈತನ್ಯ ಬೇರೆ ಅಲ್ಲ ಅಂತ ಎರಡು ಶಿವಜೀವನ ಏಕತ್ವದ ಅಭೇದ ಜ್ಞಾನವನ್ನು ಮಾಡಿಕೊಳ್ಳುವಂಥ ಅಪರೂಪಕ್ಕೆ ಎಲ್ಲೋ ಕೆಲವು ಮಂದಿ ಸಿಗ್ತಾರ. ಅವರು ಮಾತ್ರ ಮೋಕ್ಷದ ಅಪೇಕ್ಷೆಯನ್ನ ಮಾಡ್ತಾರೆ. ಹೀಗಾಗಿ ಅಂಥ ಮೋಕ್ಷದ ಅಪೇಕ್ಷೆ ಉಳ್ಳಂಥ ಪ್ರತಿ ಪುರುಷನ ಇಚ್ಛಿತವಾದಂಥ ವಿಷಯ ಮೋಕ್ಷವಾಗಿದೆ. ಆ ಮೋಕ್ಷ ಅಂತ ಯಾವುದಕ್ಕಂತಾರ ಅಂದ್ರೆ ದುಃಖ ನಾಶ, ಸುಖ ಪ್ರಾಪ್ತಿ. ದುಃಖ ನಾಶ ಆಗ್ಬೇಕು. ಯಾವ ದುಃಖ ನಾಶ ಆಗ್ಬೇಕು ಅಂದ್ರೆ ಆತ್ಯಂತಿಕವಾದಂಥ ದುಃಖದ ನಾಶ ಆಗ್ಬೇಕು. ಬರೀ ಹೊಲ ಮನಿ ಹೆಂಡ್ರು ಮಕ್ಕಳು ಅದೇ ಇಲ್ಲ ಇದಿಲ್ಲ ಇಂಥದ್ದು ಪಡ್ಕೊಂಡ್ರೆ ಈ ದುಃಖ ನಾಶ ಆಗುದಿಲ್ಲ. ಯಾಕಂದ್ರೆ ಹೊಲ ಇಲ್ಲ ಅಂದ ತಕ್ಷಣ ಹೊಲ ಬಂತಂದ್ರೆ ಅಷ್ಟು ಸುಖ ಇರ್ತದ, ಮತ್ತು ಮನಿ ಇಲ್ಲ ಅನ್ನೋ ದುಃಖ ಬರ್ತದೆ. ಮನಿ ಬಂತು ಅಂದ ತಕ್ಷಣ ಮತ್ತೆ ಮನಿ ಇಲ್ಲ ಅನ್ನೋ ದುಃಖ ಹೋಗ್ತದ. ಹೊಲ ಐತ್ರಿ, ಮನಿ ಐತ್ರಿ, ಮಕ್ಕಳ ಐತ್ರಿ, ತಗೊಂಡೇನು ಮಾಡೋದು. ಮಕ್ಕಳದವ, ಮನಿ ಐತಿ, ಹೊಲ ಐತಿ ಅಂದ್ರೆ ಏನ್ ಮಾಡಿದ್ರಿ, ಮಕ್ಕಳು ಬಂದು ಸಂಜೆ ಮುಂದ ಬಡಿತಾವು ಅನ್ನೋ ದುಃಖ ಬರ್ತದೆ. ಏನ ಪ್ರಪಂಚದೊಳಗ ದುಃಖ ಇಲ್ಲದೆ ಇರುವಂತ ವ್ಯಕ್ತಿ ಯಾರು ಸಿಗುವುದಿಲ್ಲ. ಅವ್ರವ್ರಿಗೆ ಅದೇ ತಾನು ಒಂದೊಂದು ರೀತಿಯ ದುಃಖ ಇದ್ದೇ ಇರ್ತದೆ. ಈ ದುಃಖಕ್ಕಿಂತಲೂ ಭಯಾನಕವಾದ ಒಂದು ದುಃಖ ಯಾವುದು? ಮರಣ ದುಃಖ. ಸಾಯ್ತೀವಿ ಅಂತ ಗೊತ್ತಾಗ್ಬಿಟ್ರೆ ಎಲ್ಲರಿಗೂ ಸಾಯ್ಲಿಕ್ಕೆ ಯಾರಿಗೂ ಇಚ್ಛೆ ಆಗುದಿಲ್ಲ. ಅಂತಹ ಮರಣ ದುಃಖದಿಂದ ಆತ್ಯಂತಿಕವಾಗಿ ಕೊನೆಯದಾಗಿರುವಂತ ದುಃಖ ಮರಣ ದುಃಖ. ಆ ಮರಣ ದುಃಖವನ್ನು ಬಿಡಿಸುವಂತ ವಿದ್ಯೆಯನ್ನು ದಯಪಾಲಿಸುವವನು ಯಾರು ಅಂದ್ರೆ ಸದ್ಗುರುನಾಥನೊಬ್ಬನೇ. ಹೆಂಗೆ ಹೇಳ್ತಾನೆ? ಅಚೇದ್ಯೋ ಹ್ಯಮದಾಹ್ಯೋ ಯಂ ಅಕ್ಲೇದ್ಯೋ ಶೋಷ್ಯೇವ ಚ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಸದ್ಗುರುನಾಥ ಉಪದೇಶ ಮಾಡ್ತಾನೆ, ಅಕ್ಲೇದ್ಯಃ ಅಶೋಷ್ಯಃ. ನೀನೆಂದೂ ತೊಯ್ಯುವವಲ್ಲ, ಎಂದೂ ನೀನು ಅಡಗವಲ್ಲ, ಎಂದೂ ನೀನು ಸ್ವರ್ಗವಲ್ಲ, ಏನೇನು ಆಗದವ್ ನೀನು ಅಂತಾರೆ. ಏನೇನು ಆಗ್ದವ್ ಅಂತೀರಿ? ಹೆಂಗ್ರಿ ಸ್ವರ್ಗತೀವಿ, ರೋಗ ಬರ್ತದ, ಸ್ವರ್ಗತೀವಿ, ಸಾಯ್ತೀವಿ ಅಂತ ನಾವು ತಿಳ್ಕೊಂಡಿದ್ವಿ. ಸದ್ಗುರುನಾಥ ಹೇಳ್ತಾನ, ನೀನು ಸ್ವರ್ಗವೂ ಅಲ್ಲ, ಸಾಯವೂ ಅಲ್ಲ, ನಿನಗೆ ಯಾವ ದುಃಖದ ಬಾಧೆಯೂ ನಿನಗಿಲ್ಲ, ನೀನು ಅಜಹ. ಯಾಕೆ ನೀನು ಸಾಯೋದಿಲ್ಲ ಅಂದ್ರೆ ನೀವು ಹುಟ್ಟೇ ಇಲ್ಲ, ಅಜ. ಹುಟ್ಟಿದ್ರೆ ಸಾಯೋ ಪ್ರಶ್ನೆ ಇರ್ತದೆ, ಕೂಡಿದ್ರ ಅಗಲಬೇಕಾಗ್ತದೆ, ಅಗಲಿದ್ರ ಕೂಡ್ಬೇಕಾಗ್ತದೆ. ನೀನು ಅಗಲವೂ ಅಲ್ಲ, ಕೂಡವೂ ಅಲ್ಲ, ಹುಟ್ಟಿನ ಇಲ್ಲ ಅಂದ ಬಳಿಕ ನೀನೆಂದು ಸಾಯುವ ಪ್ರಶ್ನೆನೇ ಇಲ್ಲ ಅಂತ ಸದ್ಗುರುನಾಥ ನಿಮ್ಮೆಲ್ಲರಿಗೂ ಬಂದಿರುವಂತಹ ಮರಣವೆಂಬ ದುಃಖವನ್ನ ಬಿಡಿಸಿ ನಮ್ಮನ್ನ ಅಮೃತತ್ಮಾರನಾಗಿ ಮಾಡಿರುವಂತಹ ದಿವ್ಯ ಶಕ್ತಿ ಸದ್ಗುರು ದೇವರಿರುವ ಕಾರಣದಿಂದ ಆತ ದುಃಖದ ನಾಶವನ್ನು ಮಾಡಿ ಪರಮಾನಂದದಲ್ಲಿ ನೆಲೆನಿಲ್ಲುವಂತೆ ಸದ್ಗುರು ಆಶೀರ್ವದಿಸ್ತಾರೆ. ಅಂತಹ ಪ್ರತಿ ಪುರುಷನ ಇಚ್ಛಿತವಾದ ವಿಷಯ ಅದು ಮೋಕ್ಷವೇ ಆಗಿದೆ. ಮೋಕ್ಷ ಅಂದರೆ ದುಃಖದ ನಿವೃತ್ತಿ ಆಗಬೇಕು, ಆನಂದದ ಪ್ರಾಪ್ತಿ ಆಗಬೇಕು ಅಂತ ಯಾವಾಗ ಆರೋಗ್ಯವರು ಉಪದೇಶವನ್ನು ಮಾಡ್ತಾ ಬಂದಿರುವಂಥದ್ದು. ಅಂತಹ ಸದ್ಗುರುಗಳ ಪುಣ್ಯ ಪರಂಪರೆಯ ಬಂದು ಬಂದಿರುವಂಥದ್ದು. ಇಲ್ಲೇ ಶಿವಾನಂದದೇವರು ಯಾವಾಗಲೂ
ಶಾಸ್ತ್ರ ಆವಾಗ ಇವಾಗ ನಡೆಸ್ಕೊತಾನೆ ಇರ್ತಾರೆ, ಏನಾದರೂ ಕಾರ್ಯಕ್ರಮ ಮಾಡ್ಕೊತಾನೆ ಇರ್ತಾರೆ. ಬಹಳ ಸಂತೋಷ. ಹೀಗೆ ನಿರಂತರವಾಗಿ ಶಾಸ್ತ್ರ ಶ್ರವಣ ಅದು ಮುನ್ನಡೀಲಿ ಅಂತೇಳಿ ವಿಶೇಷವಾಗಿ ನಮ್ಮ ಪಾಲ್ವಾಂಗರೆ ಎಲ್ಲರೂ ಇಲ್ಲಿದ್ದವರು ಒಂದಲ್ಲ ಒಂದು ಶಾಸ್ತ್ರದ ರೀತಿಯಲ್ಲಿ ಬದುಕಿದಂಥ ಪ್ರತಿ ಅಧ್ಯಾತ್ಮ ಜೀವಿಗಳು ಈ ಒಂದು ಶಾಸ್ತ್ರ ಪುಣ್ಯ ಪರಂಪರೆ ಅವಾಗಲೂ ಮುನ್ನಡೀಲಿ ನಾವೆಲ್ಲೇ ತಿಳ್ಕೊಂಡಿದ್ವಿ. ಏಬರಟ್ಟಿಗೆ ಚಿಕ್ಕೋಡದಿಂದ ಕೇರಳ ಅಂತೆಲ್ಲ ಮುಗಿಸ್ಮಟ್ಟಿ ಜನವಾಡ್ಕೊಂಡು ಬೆಳಗ್ಗೆ 9ಕ್ಕೆ ಚಲುವಾಗಿ ಪ್ರವಾಸಿ ಹಳ್ಳಿಗಳಲ್ಲಿ ಹಂಗೆ ಭಕ್ತರ ಪ್ರೀತಿಗಾಗಿ ಪರಮಾತ್ಮ ಸೋಲೋದು ಯಾರಿಗೆ ಅಂದ್ರೆ ಭಕ್ತರಿಗೆ ಮಾತ್ರ. ಯಾಕೆ? ಭಕ್ತರಿಗೆ ದೊಡ್ಡ ಶಕ್ತಿ ಇತ್ತು. ಝರೆ ಘನ ಎಂಬೆನೆ ಸಮುದ್ರ ಘನ ಎಂಬೆನೆ ಧರೆಯ ಮೇಲಡಗಿತ್ತು. ಝರೆ ಘನ ಎಂಬೆನೆ ಆದಿಶೇಷನ ಬಣಾವಣೆಯ ಮೇಲಡಗಿತ್ತು. ಭೂಮಿ ನೀರು ಜಗಳಕತ್ತು ನೀರು ಹೇಳಿತು ನಾ ಬಾಳ್ಬೇಕು. ಯಾಕೆ? 3 ಪಟ್ಟು ನಾನದೇ ನೀನು ಒಂದ ಪಟ್ಟದ ಅಂತ ನೀರು ಹೇಳ್ತೀನಿ. 3 ಪಟ್ಟು ಕಣ್ಣಿಗೆ ನೋಡಕ್ಕೆ ನೀನು ಕಾಣ್ತಿದ್ದಿ, ಆದ್ರೆ ನಿನ್ನೆ ಕೆಳಗಿದ್ದು ಹೊತ್ಕೊಂಡಿರ್ತವ್ರು ಯಾರು ಅಂತ ಭೂಮಿ ಹೇಳ್ತಿದ್ವಿ. ಸಮುದ್ರ ದೊಡ್ಡದು ಅಂದ್ರೆ ಸಮುದ್ರಕ್ಕಿಂತಲೂ ದೊಡ್ಡದು ಭೂಮಿ. ಭೂಮಿ ದೊಡ್ಡದು ಅಂದ್ರೆ ಭೂಮಿಯನ್ನು ಹೊತ್ತು ನಿಂತಂಥದ್ದು ಆದಿಶೇಷ ದೊಡ್ಡವ ಅಂದ್ರೆ ಆದಿಶೇಷನನ್ನ ಪಾರ್ವತಿ ತನ್ನ ಕಿರುಬೆರಳಿನ ಕಿರುಕುಣಿಯನ್ನಾಗಿ ಮಾಡಿಕೊಂಡಿದ್ರು. ಆಕೆ ಉಂಗುರ ಮಾಡಿ ತನ್ನ ಕೈಯಾಗಿ ಇಟ್ಕೊಂಡಾಳ. ಪಾರ್ವತಿ ದೊಡ್ಡಾಕೆ ಅಂದ್ರೆ ಪಾರ್ವತಿ ಪರಮಾತ್ಮನ ಅರ್ಧಾಂಗಿನಿಯಾಗಿದ್ದಾಳೆ. ಪಾರ್ವತಿಗಿಂತಲೂ ಪರಮಾತ್ಮ ದೊಡ್ಡವ ಅಂದ್ರೆ ಪರಮಾತ್ಮ ಎಲ್ಲದಾನ ಅಂದ್ರೆ ಭಕ್ತರ ಹೃದಯ ಮಂದಿರದಲ್ಲಿ ವಾಸ ಆಗ್ಯಾನಂದ್ರೆ ಭಕ್ತ ಬಹಳ ದೊಡ್ಡವ. ಯಾಕೆ? ಜಗದ್ವ್ಯಾಪಕನಾಗಿರುವಂತಹ ಜಗದಗಲ ಮುಗಿದಗಲ ಮಿಗೇರನಾದಂಥ ಪರಮಾತ್ಮನನ್ನ ತನ್ನ ಹೃದಯ ಮಂದಿರದಲ್ಲಿ ಇಟ್ಟು ಯಾವಾಗಲೂ ಪೂಜಿಸುವಂಥವನು ಭಕ್ತ. ಅವನ್ನ ಪರಮಾತ್ಮ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗಿರುವಂಥ ಹೃದಯಕ್ಕೆ ಯಾಕೆ ಬರ್ತಾವ? ಬೇರೆ ಎಲ್ಲೇ ಹೋಗ್ಬೇಕಾಗಿತ್ತು. ಭಕ್ತ ಬಹಳ ಜಾಣ, ಹೃದಯಕ್ಕನ ತಂದವ್ರು ಇಟ್ಟುಕೊಂಡ. ಅವ ಪರಮಾತ್ಮ ಲೀಲಾ ಮಾಡ್ಕೋತ ಕೆಲವು ಕಳ್ಳರಲ್ಲದ ಭಕ್ತರಿಗೆ ಕಳ್ಳತನದ ಆರೋಪವನ್ನು ಹೊರಿಸಿದ. ಭಕ್ತಿಯಿಂದ ಯಪ್ಪ ನೀ ನನಗೆ ಮಕ್ಕಳು ಕೊಟ್ಟಿ ಅಂದ್ರೆ ನೀ ಏನು ಕೇಳ್ತೀವಿ ಅದನ್ನು ಕೊಡ್ತೀನಿ ಅಂತ ಬೆಳ್ಕೊಂತಿರ್ತಾವ. ಪಾಪ ಮುಗ್ಧ ಭಕ್ತರು ಇರ್ತಾವ. ಬಂದು ಕೈ ಮುಗಿದು ಮಕ್ಕಳಾಗಿಲ್ಲಪ್ಪ ನೀವು ಮಕ್ಕಳು ಕೊಟ್ಟಿ ಅಂದ್ರೆ ಇಂಥದ್ದು ಕೊಡ್ತೀನಿ ಅಂತ ಬೇಡ್ತಾನೆ. ಆಯ್ತು ಅಂತ ಮಕ್ಕಳು ಅನುಗ್ರಹ ಮಾಡಿದ. ಆಕೆ ಬಂದು ಅವಾಗ ಏನು ತಾನು ಬೆಳ್ಕೊಂಡಿದ್ದ ಅವಾಗ ಕೊಡಾಕ್ ಕೊಟ್ಟಿದ್ದು ಅವಾಗ ಇಸ್ಕೋಬೇಕಿಲ್ಲ. ಬೇಡ ಯಾವಾಗ ಕೇಳ್ತೀನಿ ಅವಾಗ ಕೊಡುವಂತ, ಯಾವಾಗ ಕೇಳ್ತೀನಿ ಅವಾಗ ಕೊಡುವಂತ ತಕ್ಷಣ ಆಕೆ ಹೋದು ಮಗಳು ದೊಡ್ಡ ಆದ್ಲು, ಲಗ್ನ ಮಾಡಾಕತ್ತಿತ್ತು. ಲಗ್ನ ಮಾಡೋ ಟೈಮ್ನಾಗ ಬಂದಂತ ಶಿವ ಎಲ್ಲಿಗೆ ಲಗ್ನ ಮಂಟಪಕ್ಕೆ ಯಾರ ಅನುಗ್ರಹದಿಂದ ಕೂಸು ಹುಟ್ಟಿತ್ತು ಅದು ದೊಡ್ಡದಾಗಿ ಲಗ್ನ ಮಂಟಪದಾಗ ಲಗ್ನ ಮಾಡ್ಕೊಳಕತ್ತಾಳ. ಪರಮಾತ್ಮನ ಬಂದಾಲಂದ್ರ ಎಷ್ಟು ಸಂತೋಷ ಆಗಿರ್ಬೇಡ. ತಾಯಿ ತಂದೆ ಈಗ ಅಕ್ಷತ ತಕೊಂಡು ಅಕ್ಷತ ಹಾಕ್ಯಪ್ಪ ಅಂದ್ರೆ ಇಲ್ಲ ನೀವು ನನಗೇನೋ ಕೊಡ್ಬೇಕಾಗೈತೆ ನಾವು ಕೇಳಕ್ ಬಂದೀನಿ. ಸಂತೋಷ ಆಗ್ತದೆ, ಕೇಳಪ್ಪ ಕೊಡ್ತೀನಿ. ಏನಿಲ್ಲ ನಿನ್ನ ಮಗಳ ಮುಡಿಯನ್ನ ಕತ್ತರಿಸ್ಕೊಡ್ಬೇಕು. ಹೆಣ್ಣು ಮಕ್ಕಳಿಗೆ ಸೌಂದರ್ಯ ಅಂದ್ರೆ ಕೇಶರಾಶಿ. ಅದು ಕೇಶವನ್ನ ಬೇಡವಲ್ಲ, ಕೆಲ ಮನೆಯಾಗಿದ್ದಾಗ ಬೇಡಿದ್ರೆ ಕತ್ತರಿಸ್ಕೊಡ್ಬೋದಾಗಿತ್ತು. ಲಗ್ನ ಮಂಟಪದೊಳಗ ಸಾವಿರಾರು ಮಂದಿ ಕುತ್ಕೊಂಡು ಜಾಗದಾಗ ಬಂದು ಬೇಡಿದ್ರೆ ಪರಮಾತ್ಮನ ಇರುವಲ್ಲಿ ಕರೆ. ಆದ್ರೆ ಲೋಕದ ಮಂದಿಗೆ ಹೆಂಗ ಅನಿಸ್ತದೆ? ದೇವರಿದ್ರೆ ನೋಡಕ್ರಿ ಇಂಥ ಲಗ್ನ ಮಾಡ್ತಾರೆ ಯಾವ ದೇವ್ರದ ಕರೆ ಲಗ್ನ ಮಂಟಪದಾಗ ಕೂದಲ ಕತ್ತರಿಸ್ಕೊಡೋದ್ರ ಅದೇನ್ರಿ? ಅದು ದೇವರಿದ್ರು ಹಂಗ ಬೇಡ್ಯಾನ ಬೇಡಿದ ಬಳಿಕ ಶಿಕ್ಷೆ ಆಗ್ಬೇಕಲ್ಲ. ಬೇಡಿದ ತಪ್ಪು ಅಂತ ನಿರ್ಧಾರ ಆದ ಬಳಿಕ ತಪ್ಪು ಪರಮಾತ್ಮನ ಮಾಡ್ಲಿ ಯಾರ ಮಾಡ್ಲಿ ಶಿಕ್ಷೆ ಆಗ್ಬೇಕು. ಕಳ್ಳನವನಿಗೆ ಕಳ್ಳನ ಆರೋಪವನ್ನು ಹೊರಿಸಾನಂದ ಬಳಿಕ ದೇವರ ಆರೋಪ ಬರೋಂಗ್ ಮಾಡ್ಯಾನಂದ್ರ ಅವನ್ ಶಿಕ್ಷೆ ಆಗ್ಬೇಕು. ಅದಕ್ಕೆ ಎಲ್ಲಾ ಭಕ್ತರು ಕೂಡ ಒಂದು ನಿರ್ಧಾರ ಮಾಡಿದ್ರಂತ ಮತ್ತಿಂತ ಎಲ್ಲ ಅಪರಾಧ ಮಾಡೋರಿಗೆ ಶಿಕ್ಷೆ ಕೊಡ್ಬೇಕಲ್ಲ. ಏನ್ ಶಿಕ್ಷೆ ಕೊಡ್ಬೇಕು? ಎಲ್ಲರೂ ಹೇಳಿದ್ರು ಅವರು ಇವರು ಕುಂತವ್ರೆ ಅವ್ನು ಜೈಲಿಗೆ ಹಾಕು. ಅವ ಜಗದ್ವ್ಯಾಪಿ. ಅವ ಜೈಲ್ ಅಂದ್ರೆ ಏನ್ ದೊಡ್ಡ ವಿಷಯ. ಅವನು ನಾವೆಲ್ಲ ಹಿಡ್ಕೊಂಡು ಹೋಗಿ ಹಿಂಗೆ ಒಳಗೆ ಕೊಂಡಿರ್ತಾರ ನಮ್ಗೆ ಮತ್ತೆ ಹೊರಗೆ ಬಂದಿರ್ತಾರ. ನಮ್ಗೆ ಜೈಲಿಗೆ ಹಾಕಿದ್ರವ ತಪ್ಪಿಸ್ಕೊಂಡು ಹೋಗೋದಕ್ಕೆ ಒಂದು ಕ್ಷಣ ಅಲ್ಲ. ಅಲ್ಲಿ ಅವನೇ ಇರ್ತಾನೆ, ಇಲ್ಲಿ ಅವನೇ ಇರ್ತಾನೆ. ಅದಕ್ಕೆ ಒಂದು ಕೆಲಸ ಮಾಡೋನು ಹೊರಗೆ ಎಂತ ದೊಡ್ಡ ಜೈಲು ಕಟ್ಟಿ ಅವನ ಒಳಗಿಟ್ರು ಅವ್ನು ತಪ್ಪಿಸ್ಕೊಂಡು ಹೋಗೋ ಶಕ್ತಿ ಅವನಿಗದ.
ನೀವು ಹೇಳ್ದಂಗೆ ಅವನು ಜೈಲಿಗೆ ಹಾಕೋನು. ಯಾವ ಜೈಲಿಗೆ ಹಾಕೋನು ಅಂದ್ರೆ ಹೃದಯವೆಂಬ ಜೈಲಿನೊಳಗೆ ಹಾಕೊಂಡು ನಾವು ಕಾಯ್ಬೇಕು ಅಂತ ನಾವು ಹೆಂಗೆ ಹೊರಗೆ ಹೋಗ್ಕೊಂಡು ನೋಡೋದು ಅಂತ ಹೇಳಿ ಪರಮಾತ್ಮನನ್ನ ಹೃದಯವೆಂಬ ಜೈಲಿನಲ್ಲಿ ಇಟ್ಟು ಅವ್ರನ್ನ ಜೋಪಾನ ಮಾಡ್ತಾನಂತಂದ್ರೆ, ಹೀಗಾಗಿ ಪರಮಾತ್ಮ ಭಕ್ತರನ್ನ ಕಂಡ್ರೆ ಭಯ ಪಡ್ತಾನೆ. ಯಾರಿಗೆ ಹೆದರ್ತಾನೆ ಪರಮಾತ್ಮ ಅಂದ್ರೆ ಭಕ್ತರಿಗೆ ಹೆದರ್ತಾನೆ. ಅವರ ಪ್ರೀತಿಗಾಗಿ ಮನೆಯ ಆಳಿನ ಆಳಾಗಿ ಅವನು ಕಾರ್ಯವನ್ನು ಮಾಡ್ತಾನೆ. ಇಂತಹ ಭಕ್ತ ಪ್ರೇಮಿಯಾಗಿರ್ತಾನೆ. ಅಂತ ಸಹಜವಾಗಿ ನಮ್ಮೆಲ್ಲ ಭಕ್ತರು ಬಂದಿದ್ರು ಎಬ್ಬಿಟ್ಟು ಕೊಂಡವ್ರು ಇಲ್ಲಪ್ಪ ಬರ್ಬೇಕು, ನಮ್ಮ ಊರಿಗೆ ಬರ್ಬೇಕಂದಾಗ ಸಹಜವಾಗಿ ಕೆಲಸ ಭಾಳ ಹೋಗ್ಬೇಕು, ಇಚ್ಛೆ ಇಲ್ಲ ಅಂದ್ರೂ ಭಕ್ತ ಪ್ರೇಮಕ್ಕಾಗಿ ದಾರಿ ಗೊತ್ತಿರ್ತೀವಿ. ಹೋಗಿ ಎಲ್ಲರಿಗೂ ದರ್ಶನ ಕೊಟ್ಟು ಹೋದಾರಿ ಅಂತೇಳಿ ಬಂದು ಬಹಳ ಸಂತೋಷ ಆಯಿತು. ನಮ್ಮ ಗುರುಗಳು ಯಾವಾಗಲೂ ಈ ಗ್ರಾಮಕ್ಕೆ ದಯಮಾಡಿಸೋ ವರ್ಷಕ್ಕೊಂದಾದರೂ ಬಂದು ಕಾರ್ಯಕ್ರಮದಲ್ಲಿ ಹಾಜಿಗಳಾಗಿ ಎಲ್ಲ ಭಕ್ತರಿಗೆ ದರ್ಶನ ಮಾಡಿಕೊಡೋರು. ಅಂಥ ಒಂದು ಸತ್ಸಂಪ್ರದಾಯವನ್ನು ನೀವು ಎಲ್ಲರೂ ನಡೆಸಿ ಹಾಗೆ ಮಾತನ್ನು ಪ್ರಸಂಗ ಹೇಳಿ ನಮ್ಮೆಲ್ಲರಿಗೂ ಸತ್ಯನಾಥ ಆಶೀರ್ವಾದ ನೀಡಿ ಎಂದು ಪ್ರಾರ್ಥಿಸಿ ಎರಡು ಮಾತುಗಳಿಗೆ ವಿರಮಿಸುತ್ತೇನೆ. ಓ